ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ ಸರ್. ಅದು ಅವರ ಪಕ್ಷದ ಆಂತರಿಕ ವಿಚಾರ. ಕಾಂಗ್ರೆಸ್ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ನಮಗೇನು ಅನಿವಾರ್ಯತೆ ಇಲ್ಲ ಅಂತ ಹೇಳ್ತೇನೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಡಿಸೈಡ್ ಮಾಡ್ತದೆ. ಯಾಕಂದರೆ ಇವರು ಸೋಮಶೇಖರ್ ಅವರಾಗಲಿ ಹೆಬ್ಬಾರ್ ಆಗಲಿ ಹಿಂದೆ ನಮ್ಮ ಪಕ್ಷವನ್ನು ಒಡೆದು ಇವರು ಕೂಡ ನಮ್ಮ ಪಕ್ಷದ ಇದನ್ನು ಸರ್ಕಾರವನ್ನು ಕೆಡೋಕ್ಕೆ ಕಾರಣಕರ್ತರು. ಇದೆಲ್ಲ ಹಿನ್ನೆಲೆ ಇದೆ. ಇದೆಲ್ಲ ಹಿನ್ನೆಲೆ ಇದ್ದಾಗ ಅಷ್ಟು ಸರಳವಾಗಿ ಯಾವುದೂ ಕೂಡ ಆಗೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ವಿಚಾರ ಮಾಡ್ತಾರೆ. ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಎಲ್ಲರೂ ಹಿರಿಯ ನಾಯಕರು ಎಲ್ಲರೂ ಅಭಿಪ್ರಾಯ ಪಡ್ಕೊಂಡು ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ. ಅಷ್ಟು ಸರಳ ಇಲ್ಲ ಇವತ್ತಿನ ದಿವಸ ನಮ್ಮಲ್ಲಿ ಕೂಡ. ಸರ್, ಇವತ್ತು ಮಧ್ಯಾಹ್ನ ಸುರ್ಜೇವಾಲ ಅವರು KPCC ಆಫೀಸಲ್ಲಿ MLC ವಿಚಾರವಾಗಿ ತಾವೇನಾದ್ರು ಹೋಗ್ತೀರಾ ಸರ್? ಇಲ್ಲ, ನನಗೆ ಕರೆದಿಲ್ಲ. ಕರೆದ್ರೆ ನಾನು ಹೋಗ್ತೀನಿ. ನಮ್ಮ ಅಭಿಪ್ರಾಯಗಳನ್ನ ನಮ್ಮ ಜಿಲ್ಲೆಯಲ್ಲಿ ಆಕಾಂಕ್ಷಿಗಳಿದ್ದಾರೆ ಅಥವಾ ರಾಜ್ಯದಲ್ಲಿ ನಮ್ಮ ಆಕಾಂಕ್ಷಿ ಇದೆ, ಅದನ್ನೆಲ್ಲ ನಾವು ಕೊಟ್ಟಿದ್ದೀವಿ, ತಲುಪಿಸಿದ್ದೀವಿ. ಹೈಕಮಾಂಡ್ಗೂ ತಲುಪಿಸಿದ್ವಿ, ಮುಖ್ಯಮಂತ್ರಿಗೂ ತಲುಪಿಸಿದ್ವಿ, KPCC ಅಧ್ಯಕ್ಷರಿಗೂ ತಲುಪಿಸಿದ್ದೀವಿ.